2000ಇಂದ 9000 ತನಕ ಒಳ್ಳೆ RPM, ಅಬೋವ್ 9000 RPM ಸ್ವಲ್ಪ ಹ್ಯಾಂಡಲ್ ಬಾರಲ್ಲಿ ಬಸ್ ಬರೋದು, ಒಳ್ಳೆ ಬ್ರೇಕಿಂಗ್ ಪವರ್ ಸಿಗುತ್ತೆ ಆ್ಯಂಡ್ ದ ಬೈಟ್ ಈಸ್ ವೆರಿ ಗುಡ್. 3000 ತನಕ ಬರುತ್ತೆ. ಅಪಾರ್ಟ್ ಫ್ರಮ್ ಲೇಬರ್ ಆ್ಯಂಡ್ ಫಿಟ್ಟಿಂಗ್, ಸಿಟಿ ಮತ್ತು ಹೈವೇಲಿ ಯಾವುದೋ ಹೈ ಸ್ಪೀಡ್ಸ್ ಓಡಿದೆ ಆರಾಮಾಗಿ ಓಡಿಸ್ಕೊಂಡ್ರೆ ವಿಲ್ ಗೆಟ್ ಅರೌಂಡ್ 4,000 to 5,000 ತನಕ ಎಕ್ಸ್ಟ್ರಾ ಓಡಿಸ್ಬೋದು ನೀವು. ವೈಡಾಗೂ ಹೋಗುತ್ತೆ ಪ್ಲಸ್ ಲಾಂಗಾಗೂ ಹೋಗುತ್ತೆ. ಇದರಲ್ಲಿ 3 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಯಾವಾಗ ನೀವು ಇನ್ನರ್ ಥೈಸ್ನ ಒಳಗೆ ಲಾಕ್ ಮಾಡ್ಕೊತೀರಲ್ಲ ಟ್ಯಾಂಕ್ಗೆ, ಯಾವಾಗಲೂ ABS ಇಂಟ್ರಪ್ಷನ್ ಇರೋದು ನನಗೆ ಇಷ್ಟ ಆಗೋಲ್ಲ. ಅರೌಂಡ್ ನಿಮಗೆ 6,000 to 6,500 ತನಕ ಬರುತ್ತೆ, ಇನ್ಕ್ಲೂಡಿಂಗ್ ದ ಬ್ರೇಕ್ ಪ್ಯಾಡ್ಸ್. ಈ ಗಾಡಿಗಳು TVS ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ. ಸೊ ನಿಮಗೆಲ್ಲ ಕಡೆ ಈ ಗಾಡಿ ಸರ್ವಿಸ್ ಮಾಡೋರು ಸಿಗಲ್ಲ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾವು ಅಪಾಚಿ RTR 310 ಈ ಬೈಕ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಎಲ್ಲ ವಿಡಿಯೋಗಳ ಥರ ಈ ವಿಡಿಯೋದಲ್ಲೂ ಈ ಗಾಡಿ ಓನರೇ ನಮಗೆ ಗಾಡಿ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಆಗಿದ್ರೆ ನೋಡೋಣ. ನಮಸ್ಕಾರ ಎಲ್ರಿಗೂ, ನಾನು ದರ್ಶನ್ UB. TVS ಅಪಾಚಿ RTR 310 ಈ ಬೈಕ್ನ ನಾನು ಕಳೆದ 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ 14,000 ಕಿಲೋಮೀಟರ್ ಓಡಿಸಿದ್ದೀನಿ. ಡೈಲಿ ಆನ್ ಆನ್ ಆ್ಯಾವ್ರೇಜ್ ನನಗೆ 70 to 80 ಕಿಲೋಮೀಟರ್ಸ್ ಟ್ರಾವೆಲ್ ಇರುತ್ತೆ. ಅಲ್ಲಿ ಇಲ್ಲಿ ಸಿಟಿಲಿ ಓಡಾಡೋದು, ಒಂದು ಸ್ವಲ್ಪ ಹೈವೇಸು ಇರುತ್ತೆ ನನಗೆ ಓಡಾಡೋ ರೂಟಲ್ಲಿ. ಆ್ಯಂಡ್ ಮೋರೋವರ್ ಇದರಲ್ಲಿ ಜಾಸ್ತಿ ರೈಡ್ಸು ಮಾಡಿದ್ದೀನಿ. ಸೊ ಇದೆಲ್ಲ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಇವಾಗ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಬರೋದಾದರೆ, ಪವರ್ ಡೆಲಿವರಿ ಬಂದು ತುಂಬ ಚೆನ್ನಾಗಿದೆ. RTR ಅಂದರೆ ರೇಸ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಆ್ಯಂಡ್ ಬೀಯಿಂಗ್ 310cc ಇಂಜಿನ್ ವಿತ್ ಕ್ವಿಕ್ ಶಿಫ್ಟರ್ ಆ್ಯಂಡ್ RT ಸ್ಲಿಪ್ಪರ್ ಕ್ಲಚ್ ಬಿಟ್ಟಾಗ ಎಕ್ಸ್ಲೇಟ್ರ್ ಕೊಡೋದು ಅದೇನು ಬೇಕಾಗಿಲ್ಲ. ವೆನ್ ಯು ಲೀವ್ ದ ಕ್ಲಚ್ ಓನ್ಲಿ ನಿಮ್ಮ ಗಾಡಿ ಆರಾಮಾಗಿ ಇವಾಗ 10 to 12 ಸ್ಪೀಡಲ್ಲಿ ಅದಾಗದೇ ಹೋಗಿರುತ್ತೆ, ವಿತೌಟ್ ಎನಿ ಥ್ರಾಟಲ್ ಏನು ಕೊಡದೇ ಇದ್ರೇ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯು ಕ್ಯಾನ್ ಗ್ಲೈಡ್ ಥ್ರೂ ಈಸಿಲಿ. ಗಾಡೀಲಿ ಬೇರೆ ಬೇರೆ ಮೋಡ್ಸ್ ಇರೋದ್ರಿಂದ ಅರ್ಬನ್ ಮೋಡಲ್ಲಿ ಫಾರ್ ಸಿಟಿ ಓವರ್ಟೇಕಿಂಗ್ ಆ್ಯಂಡ್ ಫಾಸ್ಟರ್ ಆಕ್ಸಲರೇಷನ್ಗೆ ಫ್ರಮ್ 2,000 to 7,000 RPM ಒಳ್ಳೆ ಪಿಕಪ್ ಇದೆ. ಟಾರ್ಕ್ ಫೀಲ್ಸ್ ವೆರಿ ಗುಡ್. ಹೈ ಸ್ಪೀಡ್ಸು ಮತ್ತು ಇವಾಗ ಹೈವೇಸಲ್ಲಿ ಹೋಗ್ಬೇಕಂದ್ರೆ ಸ್ಪೋರ್ಟ್ ಮೋಡಿಗೆ ಹಾಕ್ಕೊಂಡ್ರೆ ಲೀನಿಯರ್ ಪವರ್ ಡೆಲಿವರಿ, ಲೈಕ್ ನಿಮಗೆ ಫೀಲ್ ಆಗುತ್ತೆ ಪವರು, ಬಟ್ ಅಟ್ ಎ ಟೈಮ್ ಗಾಡಿ ಕೂಡ ಸ್ಪೀಡಾಗಿ ಹೋಗಿರುತ್ತೆ. 2,000ಇಂದ 9,000 ತನಕ ಒಳ್ಳೆ RPM ಪ್ಲಸ್ ದ ಪವರ್ ಡೆಲಿವರಿ ಈಸ್ ಸೋ ಗುಡ್. ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇರೋದ್ರಿಂದ ಆಕ್ಸಲರೇಷನ್ ಆ್ಯಂಡ್ ಡಿಕ್ಸಲರೇಷನ್ ಎರಡೂ ಒಳ್ಳೆ ಕಂಪ್ಯಾರಿಸನಲ್ಲಿ ಮಾಡಿದ್ರೆ ಗಾಡಿ ತುಂಬ ನೀಟಾಗಿ ಪರ್ಫಾರ್ಮ್ ಮಾಡುತ್ತೆ. ಸ್ಪೋರ್ಟ್ ಮೋಡಲ್ಲಿ ಬಂದು ತುಂಬ ಸ್ಪೀಡ್ ಹೋಗುತ್ತೆ ಗಾಡಿ ವಿತ್ ಒಳ್ಳೆ ಪವರ್. ಅದಾದಮೇಲೆ ವಿತ್ ಅರ್ಬನ್ ಮೋಡ್ ಪವರ್ ಡೆಲಿವರಿ 2,000 to 7,000 RPM ಅಲ್ಲಿ ಟಾರ್ಕು ಮತ್ತು ಪವರ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಇಂಜಿನ್ ರಿಫೈನ್ಮೆಂಟಿಗೆ ಬರೋದಾದರೆ ದ ಇಂಜಿನ್ ಈಸ್ ವೆರಿ ಸ್ಮೂತ್, ತುಂಬ ಸ್ಮೂತಾಗಿದೆ. ನಿಮಗೆಲ್ಲೂ ಹಾರ್ಶ್ ಅನ್ನೋದು ಇಲ್ಲಾಂದರೆ ಯಾವುದೇ ಥರದ ಸೌಂಡ್ ಬರೋದು ಅದು ಯಾವುದೂ ಇಲ್ಲ. ಅದಾದಮೇಲೆ ಕಮಿಂಗ್ ಟು ದ ಹೀಟಿಂಗ್ ಇಶ್ಯೂಸ್, ಗಾಡಿಯಲ್ಲಿ ಸಿಟಿ ಒಳಗೆ ನೀವು ಯಾವಾಗ ಓಡಿಸ್ತೀರಾ ಬಂಪರ್ ಟು ಬಂಪರ್ ಟ್ರಾಫಿಕ್ಕು ಗಾಡಿ ತುಂಬ ಹೀಟ್ ಆಗುತ್ತೆ. ಲೈಕ್ ನೀವೇನಾದ್ರು ಶೂಸ್ ಹಾಕ್ಕೊಂಡಿದ್ರೆ ನಿಮಗೆ ಫೀಲ್ ಆಗೋಲ್ಲ, ಆರ್ ವಿತ್ ದ ಜೀನ್ಸ್ ಆ್ಯಂಡ್ ಸ್ಟಫ್ ನಿಮ್ಗೆ ಅವಾಗ ಏನೂ ಫೀಲ್ ಆಗೋಲ್ಲ. ಬಟ್ ನಾವು ಯಾವಾಗ ಶಾರ್ಟ್ಸು ಇಲ್ಲಾಂದರೆ ಸ್ಲಿಪ್ಪರ್ಸಲ್ಲಿ ಓಡಿಸ್ತಾ ಇರ್ತೀವಿ, ಅದು ಸಿಟಿ ಒಳಗೆ ತುಂಬ ಬಂಪರ್ ಟು ಬಂಪರ್ ಟ್ರಾಫಿಕ್, ಫ್ಯಾನು ಮತ್ತು ಕೂಲೆಂಟ್ ಎಲ್ಲ ಇದ್ರೂ. ಆ್ಯಂಡ್ ದೆನ್ ಕಮಿಂಗ್ ಟು ದ ವೈಬ್ರೇಷನ್ ಆನ್ ದ ಬೈಕ್, ಅಬೋವ್ 9,000 RPM ಸ್ವಲ್ಪ ಹ್ಯಾಂಡಲ್ ಬಾರಲ್ಲಿ ಬಸ್ ಬರೋದು ಮತ್ತು ಫುಟ್ ಪೇಕ್ಸ್ ಹತ್ರ ಬಸ್ ಬರೋದು. ಅಬೋವ್ 9,000 ಯಾವಾಗ ನೀವು ಫುಲ್ಲು ಪಿನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಗಾಡಿನ, ಆವಾಗ ಜಸ್ಟ್ ನೋಟಿಸಬಲ್ ವೈಬ್ರೇಷನ್ ಬರುತ್ತೆ, ಬಟ್ ಇಟ್ ಈಸ್ ಬೇರೇಬಲ್. ಸೊ ಇವಾಗ ಬ್ರೇಕಿಂಗ್ ವಿಚಾರಕ್ಕೆ ಬರೋದಾದರೆ, ಗಾಡಿಯಲ್ಲಿ ಫ್ರಂಟ್ ನಿಮಗೆ ಬ್ರೆಂಬೋ ಬೈಬ್ರೇಕ್ ಬ್ರೇಕ್ಸ್ ವಿತ್ 4 piston ಕ್ಯಾಲಿಪರ್ಸ್ ಬರುತ್ತೆ. ರೇರಲ್ಲಿ ನಿಮಗೆ ಬೈಬ್ರೇಕ್ ಬ್ರೇಕಿಂಗ್ ವಿತ್ ಸಿಂಗಲ್ ಪಿಸ್ಟನ್. ಮುಂದೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ ಬೈ ಸ್ಟಾಕ್, ದಟ್ ಈಸ್ ವೆರಿ ಗುಡ್, ಚೆನ್ನಾಗಿದೆ. ಬ್ರೇಕಿಂಗ್ ಪವರ್ ಆ್ಯಂಡ್ ಬೈಟ್ ಈಸ್ ವೆರಿ ಗುಡ್. ಹಿಂದೆ ಬಂದು ನಿಮಗೆ ಕಂಪನಿಯಿಂದ ಸ್ಟಾಕಲ್ಲಿ ಬರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್, ಅದು ಅಷ್ಟೊಂದು ಬ್ರೇಕಿಂಗ್ ಪವರ್ ಮತ್ತು ಬೈಟ್ ಅಷ್ಟು ಸಿಗೋಲ್ಲ. ಸೊ ನಾವು ಚೇಂಜ್ ಮಾಡಿರೋದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ಗೆ. ದೀಸ್ ಬೈಕ್ಸ್ 70% ಫ್ರಂಟ್ ಆ್ಯಂಡ್ 30% ರೇರ್ ಬ್ರೇಕ್ ಇಡಿದ್ರೆ ವಿತ್ ಇಂಜಿನ್ ಬ್ರೇಕಿಂಗ್ ಒಳ್ಳೆ ಬ್ರೇಕಿಂಗ್ ಪವರ್ ಸಿಗುತ್ತೆ ಆ್ಯಂಡ್ ದ ಬೈಟ್ ಈಸ್ ವೆರಿ ಗುಡ್. ಬ್ರೇಕ್ ಪ್ಯಾಡ್ಸ್ ರಿಪ್ಲೇಸ್ಮೆಂಟಿಗೆ ಬಂದರೆ ಫ್ರಂಟ್ ಸಿಂಟರ್ಡ್ ಇರೋದ್ರಿಂದ ಕಾಸ್ಟ್ ವಿಲ್ ಬಿ ಅರೌಂಡ್ 2,800ಇಂದ 3,000 ತನಕ ಬರುತ್ತೆ, ಅಪಾರ್ಟ್ ಫ್ರಮ್ ಲೇಬರ್ ಆ್ಯಂಡ್ ಫಿಟ್ಟಿಂಗ್. ಮತ್ತು ರೇರ್ ಬಂದು ಆರ್ಗ್ಯಾನಿಕ್ ಇರೋದ್ರಿಂದ ನಿಮಗೆ ಒಂದು 900 to 1,000 rupees ಬರುತ್ತೆ. ಬಟ್ ನಾವು ಸಿಂಟರ್ಡ್ ಹಾಕ್ಸಿರೋದ್ರಿಂದ ಅದು ಒಂದು 2,500 ಹತ್ರ ಬರುತ್ತೆ. ಹಿಂದೆ ಆರ್ಗ್ಯಾನಿಕ್ಕಿಂದ ಸಿಂಟರ್ಡ್ ಪ್ರಿಫರ್ ಮಾಡಿದ್ದು ಅಂದರೆ, ಮೊದಲನೇದು ಬಂದು ನಿಮಗೆ ಬ್ರೇಕಿಂಗ್ ಪವರ್. ಟಾಪ್ ಸ್ಪೀಡ್ಸಲ್ಲಿ ಯಾವಾಗ ನಿಮಗೆ ಗಾಡಿ ಬ್ರೇಕ್ ಪ್ಯಾಡ್ಸ್ ಮತ್ತು ಡಿಸ್ಕ್ ಎಲ್ಲ ಹೀಟ್ ಆಗುತ್ತೆ ಆವಾಗ ಒಳ್ಳೆ ಬೈಟ್ ಸಿಗುತ್ತೆ.
ಬಟ್ ಆರ್ಗ್ಯಾನಿಕಲ್ಲಿ ನಿಮ್ಗೆ ಅಷ್ಟೊಂದು ಹೀಟ್ ಆದಮೇಲೆ ಆ ಬ್ರೇಕ್ ಬೈಟು ಮತ್ತು ಆ ಪಂಚ್ ಅಷ್ಟು ಬೇಗ ಸಿಗಲ್ಲ. ಸಿಟಿ ಮತ್ತು ಹೈವೇಲಿ ಯಾವುದೋ ಹೈ ಸ್ಪೀಡ್ಸ್ ಓಡಿದೆ ಆರಾಮಾಗಿ ಓಡಿಸ್ಕೊಂಡ್ರೆ ವಿಲ್ ಗೆಟ್ ಅರೌಂಡ್ 4,000-5,000 ತನಕ ಎಕ್ಸ್ಟ್ರಾ ಓಡಿಸ್ಬೋದು ನೀವು. ಬಟ್ ನಾನು ಓಡಿಸೋ ರೇಂಜಿಗೆ ಒಂದು 2,000-3,000 ಜಾಸ್ತಿ ಬರುತ್ತೆ ನನಗೆ, ಬೇಸ್ಡ್ ಅಪಾನ್ ಮೈ ಬ್ರೇಕಿಂಗ್ ಸ್ಕಿಲ್ಸ್. ಮತ್ತು ಗಾಡೀಲಿ ಹೆಡ್ಲೈಟ್ಸ್ ಬಗ್ಗೆ ನೋಡೋದಾದರೆ ಬೇರೆ ಯಾವುದು ಅಡಿಷ್ನಲ್ ಆಕ್ಸಿಲರಿ ಲೈಟ್ಸ್ ಆಗಲಿ ಫಾಗ್ ಲ್ಯಾಂಪ್ಸ್ ಆಗಲಿ ಬೇಕೇ ಆಗಿಲ್ಲ ಗಾಡಿಗೆ. ಬಿಕಾಸ್ ಇದರಲ್ಲಿ ಬರೋದು ಡೈನಾಮಿಕ್ BLED ಹೆಡ್ಲ್ಯಾಂಪ್ಸ್ ಅಂತ. ಹಂಗಂದರೆ ಬೇಸ್ಡ್ ಆನ್ ಅಂದರೆ ನಾವು ಎಷ್ಟು ಸ್ಪೀಡ್ ಹೊಡಿತಿರ್ತೀವಿ ಅದ್ರ ಮೇಲೆ ನಿಮಗೆ ದ ಥ್ರೋ ಅಂದರೆ ಇಂಟೆನ್ಸಿಟಿ ಲೆವೆಲ್ ಆಫ್ ದ LED ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇವಾಗ ನಾನು ಒಂದು ಸತಿ ಆನ್ ಮಾಡಿ ತೋರಿಸ್ತೀನಿ. ಡೇ ಲೈಟಲ್ಲೂ ಅಷ್ಟೇ, ವೆನ್ ಯು ಆರ್ ಗೋಯಿಂಗ್ ಆಲ್ಸೋ ನಿಮಗೆ ಒಳ್ಳೆ ಥ್ರೋ ಸಿಗುತ್ತೆ. ನೈಟಲ್ಲಾಗಲಿ ನಿಮಗೆ ವೈಡ್ ಮುಂದೆ ಎಷ್ಟು ಕಾಣಿಸ್ತಿದೆ ವಿಷನ್ನು ಅಷ್ಟು ವೈಡಾಗೂ ಹೋಗುತ್ತೆ ಪ್ಲಸ್ ಲಾಂಗಾಗೂ ಹೋಗುತ್ತೆ. ಇದರಲ್ಲಿ 3 ಸೆಟ್ಟಿಂಗ್ಸ್ ಬರುತ್ತೆ. ಇಲ್ಲಿ 2 ಸ್ಕ್ರೂ ಇದೆ. ಸೊ ಅದನ್ನು ಮಾಡಿದ್ರೆ ನಿಮಗೆ ಬೇಸ್ಡ್ ಆನ್ ದ ಲೆವೆಲ್ ನಿಮಗೆ ಮೇಲೆ ಬೇಕಾ ಕೆಳಗೆ ಬೇಕಾ LEDಸು ಥ್ರೋ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇವಾಗ ರೈಡಿಂಗ್ ಕಂಫರ್ಟಿಗೆ ಬರೋದಾದರೆ ರೈಸ್ಡ್ ಹ್ಯಾಂಡಲ್ ಬಾರ್ಸ್ ಇರೋದ್ರಿಂದ ನಿಮಗೆ ಸಿಟಿ ಒಳಗೆ ಓಡ್ಸೋಕ್ಕೆ ಒಳ್ಳೆ ಗ್ರಿಪ್ ಇರುತ್ತೆ. ಬಟ್ ನೀವು ಯಾವಾಗ ತುಂಬ ಕಂಜೆಸ್ಟೆಡ್ ಟ್ರಾಫಿಕಲ್ಲಿ ಹೋಗ್ತಿದ್ದೀರಾ ಈ ಹ್ಯಾಂಡಲ್ ಬಾರ್ ಉದ್ದ ಇರೋದ್ರಿಂದ ಅಲ್ಲಿ ಇಲ್ಲಿ ನೋಡ್ಕೊಂಡು ನೀಟಾಗಿ ಹೋಗೋಕ್ಕಾಗತ್ತೆ. ಬಟ್ ಫುಟ್ ಪೇಕ್ಸು ಮೇಲೆ ಇರೋದ್ರಿಂದ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸು. ಅದಾದಮೇಲೆ ನಿಮಗೆ ರೈಡಿಂಗ್ ಟ್ರಯಾಂಗಲ್ ಅಂದರೆ ಪೋಸ್ಚರ್ ಬಂದಿದ ತಕ್ಷಣ ಯಾವಾಗಲೂ ಗಾಡಿ ಮೇಲೆ ಫುಲ್ಲು ವ್ರಿಸ್ಟ್ ಮೇಲೇ ಇಟ್ಕೊಂಡ್ರೆ ಆವಾಗ ಪೇನ್ ಬರೋದೆಲ್ಲ ಇರುತ್ತೆ. ಬಟ್ ಸೊ ಯಾವಾಗ ನೀವು ಇನ್ನರ್ ಥೈಸ್ನ ಒಳಗೆ ಲಾಕ್ ಮಾಡ್ಕೊತೀರಲ್ಲ ಟ್ಯಾಂಕ್ಗೆ, ಟೋಸ್ನ ನೀವು ಫುಟ್ ಪೇಕ್ಸ್ ಮೇಲೆ ನೀಟಾಗಿ ಪ್ಲೇಸ್ ಮಾಡಿ ಒಳ್ಳೆ ಗ್ರಿಪ್ ಆರಾಮಾಗಿ ಅಪ್ರೈಟಲ್ಲಿ ಕೂತ್ಕೊಂಡು ಓಡಿಸ್ಬೋದು. ಮತ್ತು ಟಾಪ್ ಸ್ಪೀಡ್ಸ್ ಹೊಡಿಬೇಕಾದ್ರೆ ಒಳ್ಳೆ ಏರೋಡೈನಮಿಕ್ಸು ಮತ್ತು ಪುಷ್ ಆಗಬೇಕು ಗಾಡಿ ಅಂದರೆ ನೀಟಾಗಿ ಹಿಂಗೆ ಬೆಂಡಾಗಿ ಟಕಿನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯು ಕ್ಯಾನ್ ಗೋ ಆರಾಮ್ಸೆ. ಬಟ್ ನಾಟ್ ಫಾರ್ ಟೂ ಲಾಂಗ್ ಅಂದರೆ ಜಾಸ್ತಿ ಟೈಮ್ಗೆಲ್ಲ ಆಗೋಲ್ಲ. ಬಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡತ್ತಿಲ್ಲ ಅಂದರೆ ಸೊ ಆರಾಮಾಗಿ ಓಡಿಸ್ಬೇಕಂದ್ರೆ ಯು ಕ್ಯಾನ್ ಸಿಟ್ ಲೈಕ್ ದಿಸ್. ಮತ್ತು ಹೈ ಸ್ಪೀಡ್ಸಲ್ಲಿ ಟೂರಿಗೆ ಮಾಡಬೇಕಾದ್ರೂ ಅಷ್ಟೇ ಆರ್ ಎನಿ ರೈಡ್ಸ್ ನೀವು ಫುಲ್ಲು ಪಿನ್ ಮಾಡಿಕೊಂಡು ಟಾಪ್ ಸ್ಪೀಡ್ ಹೊಡಿತೀವಿ ಅಂತ ಕೂತ್ಕೊಂಡ್ರೆ ಅಪಾನ್ 150 ಕಿಲೋಮೀಟರ್ಸ್ ಮೇಲೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬೋದು. ಬಟ್ ನಾನು ಇಲ್ಲಿ ತನಕ ಓಡಿಸಿರೋದ್ರಲ್ಲಿ 200 ಕಿಲೋಮೀಟರ್ ಸ್ಟ್ರೆಚ್ ಆಗಿರ್ಬೋದು, ಯಾವುದೇ ಥರ ಬ್ಯಾಕ್ ಪೇನ್ ಇಲ್ಲ. ಬಿಕಾಸ್ ಆಫ್ ದ ರೈಡಿಂಗ್ ಪೋಸ್ಚರ್ ಇನ್ ದಿಸ್ ಫುಟ್ ಪೇಕ್ಸ್ ಮೇಲೆ ಇರೋದ್ರಿಂದ ಥೈ ಸಪೋರ್ಟ್ ಚೆನ್ನಾಗಿರುತ್ತೆ. ಸೊ ಹ್ಯಾಂಡಲ್ ಬಾರ್ಸೂ ತುಂಬ ಏನು ಮುಂದೆ ಇದೆ ಅಂತ ಹೇಳಂಗೂ ಇಲ್ಲ, ಹಿಂದೆ ಇದೆ. ಇಟ್ ಈಸ್ ಆನ್ ದ ರೈಟ್ ಪೊಸಿಷನ್. ನೀಟಾಗಿ ಹಿಡ್ಕೊಂಡು ಆರಾಮಾಗಿ ಓಡಿಸ್ಕೊಬೋದು. ಡೇ ಟು ಡೇ ರೈಡಿಂಗಲ್ಲಿ ನನಗೆ ಐ ಪ್ರಿಫರ್ ಸೂಪರ್ ಮೋಟೋ ಮೋಡ್ ಗಾಡೀಲಿ. ಯಾಕಂದರೆ ಅದರಲ್ಲಿ ರೇರ್ ABS ಆಫ್ ಇರುತ್ತೆ, ವಿಚ್ ಮೇಕ್ಸ್ ಮೀ ಕಂಫರ್ಟಬಲ್ ಟು ರೈಡ್. ಯಾವಾಗಲೂ ABS ಇಂಟ್ರಪ್ಷನ್ ಇರೋದು ನನಗೆ ಇಷ್ಟ ಆಗೋಲ್ಲ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ABS ಕಿಕ್ಕಿನ ಅಂದರೆ ದ ಬ್ರೇಕಿಂಗ್ ಡಿಸ್ಟೆನ್ಸ್ ವಿಲ್ ಬಿ ಮೋರ್ ಫಾರ್ ಯು. ಸೊ ಐ ಪ್ರಿಫರ್ ರೇರ್ ABS ಆಫ್ ಫಾರ್ ಸಿಟಿ ರೈಡ್ಸ್. ಸೊ ಇವಾಗ ಸರ್ವಿಸ್ ಬಗ್ಗೆ ಹೇಳೋದಾದರೆ ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟರ್ಸ್ಗೆ ಇರುತ್ತೆ. ಅದಾದಮೇಲೆ 5,000 ಆರ್ 6 ಮಂತ್ಸ್. ಅದಾದಮೇಲೆ ಮತ್ತು 10,000 ಆರ್ 1 ಇಯರ್. ಅದಾದಮೇಲೆ ಲೇಬರ್ ಪೇಯ್ಡ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸರ್ವಿಸಲ್ಲಿ ಏನು ಮಾಡ್ತಾರೆ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಕೂಲೆಂಟ್ ಏನಾರು ಕಮ್ಮಿ ಇದ್ದರೆ ಟಾಪಪ್ ಮಾಡ್ತಾರೆ. ದಟ್ ವಿಲ್ ಬಿ ಅರೌಂಡ್ 1,500ದಿಂದ 2,000 ತನಕ ಬರುತ್ತೆ. ಅದಾದಮೇಲೆ 5,000 ಕಿಲೋಮೀಟರ್ ಸರ್ವಿಸ್ ಬಂದು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಕೂಲೆಂಟ್ ಟಾಪಪ್, ಬ್ರೇಕ್ ಲೈನಿಂಗ್, ಬ್ರೇಕ್ ಫ್ಲೂಯಿಡ್ ಎಲ್ಲ ಮತ್ತು ಬ್ಲೀಡಿಂಗ್ ಮಾಡೋದಿರುತ್ತೆ. ಸೊ ಅದು ಬಂದು ಒಂದು 4,000-4,500 ಬರುತ್ತೆ. ಅದಾದಮೇಲೆ 10,000ಗೆ ಇಂಜಿನ್ ಆಯಿಲ್ ಚೇಂಜ್ ಬರುತ್ತೆ. ಮತ್ತು ಎವ್ರಿ 5,000 ಕಿಲೋಮೀಟರ್ ಇಂಜಿನ್ ಆಯಿಲ್ ಚೇಂಜಸ್ ಇರುತ್ತೆ. ಅದು ನಿಮಗೆ ಒಂದು 3,800ರಿಂದ 4,000 ಇನ್ಕ್ಲೂಡಿಂಗ್ ಲೇಬರ್. ಪೇಯ್ಡ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಗಾಡಿ ಇವಾಗ ಫಸ್ಟು ಪೇಯ್ಡ್ ಸರ್ವಿಸ್ ಆಗಿದೆ. ಅದರಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಬ್ರೇಕ್ ಪ್ಯಾಡ್ಸು 10,000 ಕಿಲೋಮೀಟರ್ಸ್ ಮ್ಯಾಕ್ಸ್ ಈ ಗಾಡಿಗಳಿಗೆ ಬರೋದು. ಸೇಮ್ ಇಂಜಿನ್ ಆಯಿಲು ಮತ್ತು ಕೂಲೆಂಟ್ ಟಾಪಪ್ ಮಾಡ್ತಾರೆ. ಅರೌಂಡ್ ನಿಮಗೆ 6,000 to 6,500 ತನಕ ಬರುತ್ತೆ, ಇನ್ಕ್ಲೂಡಿಂಗ್ ದ ಬ್ರೇಕ್ ಪ್ಯಾಡ್ಸ್, ಇಂಜಿನ್ ಆಯಿಲ್ ಆ್ಯಂಡ್ ಸಮ್ ಬ್ರೇಕ್ ಫ್ಲೂಯಿಡ್, ಕನ್ಸ್ಯೂಮೇಬಲ್ಸ್ ಎಕ್ಸೆಟ್ರಾ. ಅದಾದಮೇಲೆ ಗಾಡಿ ಸರ್ವಿಸ್ ಸೆಂಟರ್ಗಳು ಎಲ್ಲೆಲ್ಲಿದೆ ಬೆಂಗಳೂರಲ್ಲಿ ಅಂದರೆ ಈ ಗಾಡಿಗಳು TVS ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ. ಸೊ ನಿಮಗೆಲ್ಲ ಕಡೆ ಈ ಗಾಡಿ ಸರ್ವಿಸ್ ಮಾಡೋರು ಸಿಗೋಲ್ಲ. ಎಕ್ಸ್ಪರ್ಟ್ ಟೆಕ್ನಿಷಿಯನ್ಸ್ ಇರೋರು ಅಂದರೆ ಒಂದು ಬಸವೇಶ್ವರ ನಗರ, ಜಾಲಹಳ್ಳಿ, ದೆನ್ ಈ ಕಡೆ ಬಂದರೆ ಬನ್ನೇರುಘಟ್ಟ, ಬಿಟ್ಟರೆ ಎಲೆಕ್ಟ್ರಾನಿಕ್ ಸಿಟಿ. ಈ ಡೀಲರ್ಶಿಪ್ಗಳಲ್ಲಿ ಟೆಕ್ನಿಷಿಯನ್ ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ ನಿಮ್ಮ ಗಾಡಿಗಳಿಗೆ. ಸೊ ಇವಾಗ 4 ಸರ್ವಿಸ್ ಆಗಿದೆ ಗಾಡಿ 1.5 ವರ್ಷದಲ್ಲಿ. ಇವಾಗ ಅಪ್ರಾಕ್ಸಿಮೇಟ್ ಲೇಬರ್ ಕಾಸ್ಟ್ ಮತ್ತು ಆಲ್ ದ ಸರ್ವಿಸ್ ಕಾಸ್ಟ್ ಕಮ್ಸ್ ಅಪ್ ಟು 18,000 ಚೇಂಜ್. ಮೇನ್ ಥಿಂಗ್ ಈ ಗಾಡಿಗೆ ಇಂಜಿನ್ ಆಯಿಲ್ ಜಾಸ್ತಿ ಖರ್ಚು ಬರೋದು. ಅದೊಂದು 2,800 ಹತ್ತತ್ರ ಆಗುತ್ತೆ ಪ್ರತಿ ಸರ್ವಿಸ್ಗೂ. ಅದೊಂದು ಮೇಜರ್ ಖರ್ಚು ಬಿಟ್ಟರೆ ಬೇರೆ ಏನಿಲ್ಲ ಈ ಗಾಡಿಯಲ್ಲಿ.
ಇವಾಗ ಮೈಲೇಜ್ ವಿಚಾರಕ್ಕೆ ಬರೋದಾದರೆ ನಾವು ಯಾವಾಗ ಕ್ರೂಸಿಂಗ್ ಅಂದರೆ 80 to 120 ಗಾಡಿ 80 to 120 ಅಂದರೆ ಆರಾಮಾಗಿ ಓಡ್ತಾ ಇರುತ್ತೆ ಬಿಲೋ 6000 7000 RPM. ಸೊ ಆವಾಗ ನಿಮಗೆ ಆ ಸ್ಪೀಡಲ್ಲಿ ಕ್ರೂಸ್ ಮಾಡಿಕೊಂಡ್ರೆ ಫ್ರಮ್ 34 to 36 ಮೈಲೇಜ್ ಬರುತ್ತೆ. ವೆನ್ ಯು ಆರ್ ನಾಟ್ ಟ್ರಿಪ್ಪಿಂಗ್ ದ ಬೈಕ್, ಅಂದರೆ ಯಾವಾಗ ಫಾಸ್ಟ್ ಹೋಗ್ತಾ ಇಲ್ಲ ನೀವು ನಿಧಾನಕ್ಕೆ ಓಡಾಡಿದ್ರೆ ಆವಾಗ 34 to 36 ಆರಾಮಾಗಿ ಬರುತ್ತೆ. ಇಲ್ಲ ಒಂದು ಸ್ವಲ್ಪ ನಾವು ಚೆಚಾಡ್ಕೊಂಡು ಓಡಿಸೋರಾದರೆ ಪವರ್ ತಗೊಂಡು ಮೈಲೇಜು ಕಮ್ಮಿ ಆಗುತ್ತೆ, ಅರೌಂಡ್ 29 to 30 ಸಿಗುತ್ತೆ ನಿಮ್ಗೆ ಅವಾಗ. ಬಟ್ ಸಿಟಿ ಒಳಗೆ ಓಡಾಡಿಸ್ಬೇಕಾದ್ರೆ ಡೈಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ, ಅರೌಂಡ್ 24 to 25. ಬಟ್ ಇಲ್ಲಪ್ಪ ನನಗೊಂದು ಸ್ವಲ್ಪ ಆರಾಮಾಗಿರುತ್ತೆ ಅವಾಗ ಸಿಟಿ ಟ್ರಾಫಿಕ್ ಸಿಗುತ್ತೆ ಅಂದರೆ ವಿಲ್ ಗೆಟ್ ಅರೌಂಡ್ 26 to 27 ಡೀಸೆಂಟ್ ಮೈಲೇಜ್ ಫಾರ್ ದಿಸ್ ಸೆಗ್ಮೆಂಟ್. ಮತ್ತು ಇದು ಬಂದು ಕ್ಲಿಯರ್ ಕ್ಲಚ್ ಕವರ್, ಇದು ಕಂಪನಿಯಿಂದ ಬರೋಲ್ಲ, ನಾವು ಫಿಟ್ ಮಾಡಿಸಿರೋದು. ಬಟ್ ಇವಾಗ ಬರ್ತಿರೋ ಈ ಮಾಡೆಲ್ಗೆಲ್ಲ ಇದು ಬೈ ಡಿಫಾಲ್ಟ್ ಬರುತ್ತೆ ಮತ್ತು ಒಳಗಡೆ ಪಾರ್ಟ್ ರೆಡ್ ಇರುತ್ತೆ. ಬಟ್ ಐ ಹ್ಯಾವ್ ಕಸ್ಟಮೈಸ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಮೇಡ್ ಇಟ್ ಟು ಎಲ್ಲೋ ಗಾಡಿ ಕಲರ್ಗೆ. ಇವಾಗ ಒಂದು ಸತಿ ಗಾಡಿ ಆನ್ ಮಾಡಿ ನೋಡೋಣ ಈ ಪಾರ್ಟ್ ಕ್ಲಿಯರ್ ಕ್ಲಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಒಂದಷ್ಟು ಫೀಚರ್ಗಳು ನಾನು ನಿಮ್ಗೆ ಯಾವುದು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಒಂದು ಸತಿ ಆನ್ ಮಾಡೋಣ. ಮೇನ್ ಕಮಿಂಗ್ ಟು ದ ರೈಡಿಂಗ್ ಮೋಡ್ಸಲ್ಲಿ ನಿಮಗೆ 5 ಥರ ರೈಡಿಂಗ್ ಮೋಡ್ ಬರುತ್ತೆ. ಅರ್ಬನ್ ಈಸ್ ಫಾರ್ ಸಿಟಿ, ರೈನ್ ಮಳೆ ಬಂದಾಗ ಹಾಕೊಳ್ಳೋದು, ಸ್ಪೋರ್ಟ್ ಆ್ಯಂಡ್ ಟ್ರ್ಯಾಕ್. ಸ್ಪೋರ್ಟ್ನ ನೀವು ಹೈವೇಲಿ ಯೂಸ್ ಮಾಡ್ಬೋದು, ಬಿಟ್ಟರೆ ನೀವು ಟ್ರ್ಯಾಕ್ ಓಡಿಸ್ಬೇಕಾದ್ರೆ ಆ ಸೆಷನ್ಸಲ್ಲಿ ಯೂಸ್ ಮಾಡ್ಬೋದು. ದೆನ್ ಕಮಿಂಗ್ ಫಾರ್ ಸೂಪರ್ ಮೋಟೋಲಿ ಏನು ಡಿಫ್ರೆನ್ಸು ಅಂದರೆ ಅದರಲ್ಲಿ ರೇರ್ ABS ಮಾತ್ರ ಆಫ್ ಇರುತ್ತೆ. ದೆನ್ ಬೇರೆದು ಬಂದರೆ ಟ್ರಿಪ್ ಡೀಟೇಲ್ಸ್, ನಿಮ್ಗೆ ಇದರಲ್ಲಿ ಡೈಲಿ ಟ್ರಿಪ್ ಮೀಟರ್, ನೀವು ಡೈಲಿ ಎಷ್ಟು ಓಡಿಸ್ತಿದ್ದೀರಾ ಅಂತ ಅದು ತೋರಿಸುತ್ತೆ. 24 hours ಅದು ರೀಸೆಟ್ ಆಗುತ್ತೆ. ಬಿಟ್ಟರೆ 3 ಟ್ರಿಪ್ ಮೀಟರ್ಸ್ ವಿಚ್ ಯು ಕ್ಯಾನ್ ರೀಸೆಟ್. ನೆಕ್ಸ್ಟ್ ಕಮಿಂಗ್ ಟು ಮೈ ವೆಹಿಕಲ್, ಇದರಲ್ಲಿ ಲಾಸ್ಟ್ ಸರ್ವಿಸ್ ಯಾವಾಗ ಆಗಿತ್ತು ಮತ್ತು ಎಷ್ಟು ದಿನ ಆಗಿದೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಪ್ಲಸ್ ನೆಕ್ಸ್ಟ್ ಸರ್ವಿಸ್ ಡೇಟ್ ಯಾವಾಗಿದೆ ಅಂತ ತೋರಿಸುತ್ತೆ. ಅದಾದಮೇಲೆ ಪರ್ಫಾಮೆನ್ಸ್, ನಿಮ್ಮ ಮೈಲೇಜ್ ಎಷ್ಟು ಬಂದಿದೆ, ನೆಕ್ಸ್ಟು ಸ್ಪೀಡು ಮತ್ತು ಎಷ್ಟು ಲ್ಯಾಪ್ ಮಾಡಿದ್ದೀರಾ ಟ್ರ್ಯಾಕಲ್ಲಿದ್ದರೆ ಅದನ್ನು ತೋರಿಸ್ಬೋದು. ಮೇನ್ ಥಿಂಗ್, ನಾವು ಯಾವಾಗಲೂ ಫೋನಲ್ಲಿ ಡಿಜಿಲಾಕರ್ ಇದ್ದೇ ಇದೆ. ಬಟ್ ಡಾಕ್ಯುಮೆಂಟ್ಸಲ್ಲಿ ಯು ಕ್ಯಾನ್ ಸ್ಟೋರ್ ಅಪ್ ಟು 3 ಡಾಕ್ಯುಮೆಂಟ್ಸ್. RC ಇನ್ಶೂರೆನ್ಸ್ ಆಲ್ರೆಡಿ ಲೋಡ್ ಆಗಿದೆ. ಥ್ರೂ ಮೊಬೈಲ್ ನೀವು ಅದನ್ನು ಅಪ್ಲೋಡ್ ಮಾಡಿ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಅದಾದಮೇಲೆ ಪ್ರಿಫರೆನ್ಸಸ್, ಇದರಲ್ಲಿ ನಿಮಗೆ ಹೆಡ್ಲ್ಯಾಂಪ್ ಏನು ಮ್ಯಾನ್ಯುವಲ್ ಬೇಕಾ, ಇಲ್ಲಾಂದರೆ DRLs ಆನ್ ಇರಬೇಕಾ, ಇಲ್ಲ ಆಫ್ ಇರಬೇಕಾ. ಟ್ರ್ಯಾಕ್ಷನ್ ಕಂಟ್ರೋಲ್ ಮೇನ್ಲಿ ಯಾವಾಗಾದ್ರು ಆಫ್ ರೋಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ಅದನ್ನು ಆನ್ ಆಫ್ ಮಾಡ್ಕೊಬೋದು. ಮತ್ತು ಕ್ವಿಕ್ ಶಿಫ್ಟರ್ ಆನ್ ಆಫ್ ಮಾಡ್ಕೊಬೋದು. ಕನೆಕ್ಟಿವಿಟಿ ಬಂದರೆ ಅದು ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಹೊಸ ಡಿವೈಸ್ ನೀವೇನಾದ್ರು ಪೇರ್ ಮಾಡಬೇಕಂದ್ರೆ ಇದರಲ್ಲಿ ಮಾಡ್ಬೋದು. ಡಿಸ್ಪ್ಲೇ ಸೆಟ್ಟಿಂಗ್ಸ್, ಇದರಲ್ಲಿ ಬ್ರೈಟ್ನೆಸ್ಸು, ಕ್ಲಾಕ್, ಡೇ ಆ್ಯಂಡ್ ನೈಟ್ ಮೋಡ್ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು. ಪ್ಲಸ್ ಕಸ್ಟಮ್ ವಿಜೆಟ್ಸ್, ನಿಮಗೆ ಇಲ್ಲಿ ವಿಜೆಟ್ಸ್ ಬರುತ್ತೆ ಲೆಫ್ಟಲ್ಲಿ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಸೆಟ್ ಮಾಡ್ಕೊಬೋದು. ಮತ್ತು ಸ್ಪೀಡ್ ಅಲರ್ಟ್, ಯಾವಾಗ ನಿಮಗೆ ರೆಡ್ ಲೈಟು ಬ್ಲಿಂಕ್ ಆಗಬೇಕು ಅದನ್ನು ತೋರಿಸುತ್ತೆ. ಅದು ಕಸ್ಟಮ್ ವಿಜೆಟ್ಸ್ ಬಂದು ನಿಮ್ಗೆ ಇಲ್ಲಿ ಏನೇನು ಬೇಕು ಅದೆಲ್ಲ ಸೆಟ್ ಮಾಡ್ಕೊಬೋದು ನೀವಿಲ್ಲೇ. ಮತ್ತು ಗಾಡಿದು ಒಳ್ಳೆಯದು ಮತ್ತು ಒಂದು ಸ್ವಲ್ಪ ಕೆಟ್ಟದು ಏನೇನಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಒಳ್ಳೆಯದಕ್ಕೆ ಬರೋಣ. ಗಾಡಿಯ ಪಿಕಪ್ಪು ಮತ್ತು ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ. ನೀವು ರೈಡ್ ಬೈ ವೈರ್ ಇರೋದ್ರಿಂದ ಆಕ್ಸಲರೇಷನ್ನು ಮತ್ತು ಡಿಸಲರೇಷನ್ ಒಳ್ಳೆ ಪವರು. ಕ್ವಿಕ್ ಶಿಫ್ಟರು ಬೈ ಡೈರೆಕ್ಷನಲ್ಲಿ ಇರೋದ್ರಿಂದ ಇದನ್ನು TVS ಅವ್ರು ಕರೀತಾರೆ ಇಟ್ಸ್ ನಾಟ್ ಕ್ವಿಕ್ ಶಿಫ್ಟರ್ ಆ್ಯಂಡ್ ಬ್ಲಿಪ್ಪರ್, ಇದು ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಆಗಿರೋದ್ರಿಂದ ಅಪ್ ಆ್ಯಂಡ್ ಡೌನ್, ಅಂದರೆ ನೀವು ಗೇರ್ ಜಾಸ್ತಿನೂ ಮಾಡ್ಬೋದು ಕಮ್ಮಿನೂ ಮಾಡ್ಬೋದು ವಿತೌಟ್ ಯೂಸಿಂಗ್ ದ ಕ್ಲಚ್. ಸೊ ಇದು ಹೈವೇ ರೈಡ್ಸಲ್ಲಿ ತುಂಬ ಯೂಸ್ಫುಲ್ ಇದೆ. ಸೊ ನೆಕ್ಸ್ಟ್ ಬರೋದಾದರೆ ಹೆಡ್ಲೈಟ್ಸ್ ಒಳ್ಳೆ ಥ್ರೋ ಇದೆ. ನೀವು ನೈಟ್ ಹೊತ್ತು ಫುಲ್ಲು ಕತ್ಲಿರೋ ಕಡೆ ಓಡಿಸ್ತೀರಾ ಅಂದ್ರೂ ಒಳ್ಳೆ ಲೈಟು ಮತ್ತು ಥ್ರೋಯಿಂಗು ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ, ಫಾಗಲ್ಲಾಗಲಿ ಮಿಸ್ಟಲ್ಲಾಗಲಿ. ಎಲೆಕ್ಟ್ರಾನಿಕ್ಸ್ ಅಂತೂ ಟಾಪ್ ನಾಚ್, ಬೇರೆ ಏನು ಎರರ್ಸ್ ಇದೆ ಏನೂ ಇದೆ ನಂಗೆ ಏನೂ ಇಲ್ಲ. ಅದ್ರ ಜೊತೆಗೆ ಕ್ರೂಸ್ ಕಂಟ್ರೋಲ್ ಇರೋದ್ರಿಂದ ಹೈವೇಲಿ ನಾವು ಯಾವಾಗಾದ್ರೂ ಟೂರಿಂಗ್ ಮಾಡ್ಬೇಕಾದ್ರೂ ನಾವು ಸ್ಪೀಡ್ ಸೆಟ್ ಮಾಡಿಬಿಟ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು ಗಾಡಿ ಮೇಲೆ ಹಂಗೆ ಮಾಡ್ಬೇಕಾದ್ರೆ ವಿತೌಟ್ ಗಿವಿಂಗ್ ದ ಥ್ರಾಟಲ್. ಆ್ಯಂಡ್ ಮೋಡ್ಸ್ ಇರೋದ್ರಿಂದ ನನಗೆ ಕನ್ವೀನಿಯೆಂಟ್ ಆದಂಗೆ ಸಿಟೀಲಿ ನನಗೆ ಯಾವ ಥರ ಪವರ್ ಡೆಲಿವರಿ ಬೇಕು ಆ ಮೋಡ್ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಅದಾದಮೇಲೆ ನನಗೆ ಹೈವೇಲಿ ಹೆಂಗೆ ಬೇಕು ಆ ಥರ ಸೆಟ್ ಮಾಡ್ಕೊಬೋದು. ಇಲ್ಲ ಬೆಂಗಳೂರಲ್ಲಿ ಓಡಿಸ್ತೀವಿ, ಅಲ್ಲಿ ಇಲ್ಲಿ ಆಫ್ ರೋಡು ರಫ್ ಪ್ಯಾಚ್ ಸಿಗುತ್ತೆ, ಆವಾಗ ನಮಗೆ ರೇರ್ ABS ಆಫ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಸ್ವಿಚಬಲ್ ಇದೆ, ಆನು ಮಾಡ್ಕೊಬೋದು ಆಫು ಮಾಡ್ಕೊಬೋದು. ಸೊ ಅದೇ ಇರೋದ್ರಿಂದ ನನಗೆ ಯಾವುದಾದ್ರೂ ರಫ್ ಪ್ಯಾಚ್ ಸಿಕ್ಕಿದ್ರೆ ಮಣ್ಣು ತುಂಬ ಇದ್ದರೆ ಆವಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ಓಡಿಸ್ಬೇಕು ಅಂದರೆ ಗಾಡಿ ಮೇಲೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಕೆಟ್ಟದಕ್ಕೆ ಬರೋದಂದರೆ ತುಂಬ ಕೆಟ್ಟದೇನಲ್ಲ, ಬಟ್ ಏನು ಇಂಪ್ರೂವೈಸ್ ಮಾಡ್ಕೊಬೋದಿತ್ತು TVS ಅವರು ಅಂದರೆ
ಮೊದಲನೇದಾಗಿ ಇಂಜಿನಿಂದ ಬರೋ ವೈಬ್ರೇಷನ್ಸ್. ನಾವು ಯಾವಾಗ್ಲೂ ಟಾಪ್ ಹೊಡೆಯಲ್ಲ, ಬಟ್ ಅವಾಗವಾಗ ವೆನ್ ವಿ ಆರ್ ಪುಷಿಂಗ್ ದ ಬೈಕ್ ಟು ಇಟ್ಸ್ ಲಿಮಿಟ್ಸ್, ಆವಾಗ ಮಾತ್ರ ಒಂದು ಸ್ವಲ್ಪ ವೈಬ್ರೇಷನ್ ಇನ್ನೊಂದು ಸ್ವಲ್ಪ ರಿಫೈನ್ ಮಾಡ್ಬೋದಿತ್ತೇನೋ ಬೇರೆ ಪಾರ್ಟ್ಸಿಂದ, ಇಲ್ಲಾಂದರೆ ಎಲಿಮಿನೇಟ್ ಮಾಡೋ ಥರ ಆಗ್ಬೋದಿತ್ತು. ಆ್ಯಂಡ್ ಇನ್ನೊಂದು ಇಂಜಿನ್ ಪರ್ಫಾರ್ಮೆನ್ಸ್. ಈ ಇಂಜಿನ್ ಮಾಡೋ ಪವರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪಿಕಪ್ ಕೊಡೋದಾಗಲಿ ಇಲ್ಲ ಕಾನ್ಫಿಗರ್ ಮಾಡೋದಾಗಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಾಗಲಿ. ಓವರಾಲ್ ಗಾಡಿ ನೋಡೋದಾದರೆ ಒಳ್ಳೆ ಲುಕ್ಸು, ಬೇರೆ ಎಲ್ಲ ಡ್ರಾಬ್ಯಾಕ್ಸ್ ಎಲ್ಲ ಸೇರಿಕೊಂಡ್ರೆ ಔಟ್ ಆಫ್ 10 ಐ ವುಡ್ ಗಿವ್ ಅ ಸಾಲಿಡ್ 9 ಫಾರ್ ದಿಸ್, ವಿಚ್ ಐ ಲವ್ ದ ಮೋಸ್ಟ್. ಸೊ ನಾನು ಈ ಗಾಡಿ ತೊಗೊಬೇಕಾದ್ರೆ ಏನೇನು ನೋಡಿದೆ ಅಂದರೆ, ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ಏನಂದರೆ, ಆ್ಯಸ್ ಅ ಬೈಯರ್ ನನಗೆ ಒಳ್ಳೆ ಎಲೆಕ್ಟ್ರಾನಿಕ್ಸ್ ಇರಬೇಕು, ಮತ್ತು ಕನೆಕ್ಟಿವಿಟಿ ಚೆನ್ನಾಗಿರಬೇಕು, ಮೊಬೈಲ್ ಆ್ಯಪು ಆಗಲಿ ಇಲ್ಲ ಬೇರೆ ಸಾಂಗ್ಸ್ ಆಗಲಿ ಮೊಬೈಲ್ ಕಾಲ್ಸ್ ಆಗಲಿ, ಅದನ್ನು ನೋಡಿದ್ದೆ. ಅದಾದಮೇಲೆ ಹೆಡ್ಲೈಟ್ ಥ್ರೋ, ಬಿಕಾಸ್ ನಿಮ್ಗೆ ಗೊತ್ತು ಬೆಂಗಳೂರಲ್ಲೆಲ್ಲೂ ಆಕ್ಸಿಲರಿ ರೈಟ್ಸ್ ಅವೆಲ್ಲ ಲೀಗಲ್ ಇಲ್ಲ, ಸೊ ಅದನ್ನು ನೋಡಿದ್ದೆ. ಅದಾದಮೇಲೆ ಮೇನ್ಲಿ ಕಮ್ಮಿಂಗ್ ಟು ದ ಪರ್ಫಾಮೆನ್ಸ್. ನೀವು ನಂತರ ಹೈವೇ ರೈಡಿಂಗು, ಸಿಟಿ ರೈಡಿಂಗು ಪ್ಲಸ್ ಟ್ರ್ಯಾಕ್ ರೈಡಿಂಗು ಎಲ್ಲ ಮಾಡ್ತೀರಾ ಅಂದರೆ, ಟ್ರ್ಯಾಕ್ ರೈಡಿಂಗ್ ಮೋಸ್ಟ್ ಆಫ್ ದೆಮ್ ಮಾಡಲ್ಲ, ಬಟ್ ಇವನ್ ದೋ ಇಫ್ ಯು ಆರ್ ಡೂಯಿಂಗ್, ಈ ಗಾಡಿ ಒಳ್ಳೆ ಮಷೀನ್. ಅದಕ್ಕೂ ನಾನು ಇದನ್ನು ಯಾರಿಗೆ ರೆಕಮೆಂಡ್ ಮಾಡಬೇಕು ಅಂತ ಅಂದ್ಕೊತೀನಿ ಅಂದರೆ, ಯಾರು ಕಮ್ಮಿ ಪ್ರೈಸಲ್ಲಿ ಯು ವಾಂಟ್ ಒಳ್ಳೆ ಎಲೆಕ್ಟ್ರಾನಿಕ್ಸ್ ಇರಬೇಕು, ಗಾಡಿ ಫುಲ್ ಲೋಡೆಡ್ ಆಗಿರಬೇಕು, ಕಮ್ಮಿ ಸಿ ಸಿ ಆದ್ರೂ ನಿಮಗೆ ದೊಡ್ಡ ಸಿ ಸಿ ಬೈಕ್ ಥರ ಫೀಲ್ ಆಗಬೇಕು, ಮತ್ತು ಆ ಪವರ್ ಡೆಲಿವರಿ, ಆ ರಿಫೈನಬಿಲಿಟಿ ಅದೆಲ್ಲ ಸಿಗಬೇಕು ಅಂದರೆ ಐ ಸಜೆಸ್ಟ್ ದೋಸ್ ಪೀಪಲ್ ಹೂ ವಾಂಟ್ ಬೈ ದಿಸ್. ಸೊ ಇದಿಷ್ಟೊತ್ತವರೆಗೆ ನಮಗೆ ದರ್ಶನ್ ಅವರು ಈ ಗಾಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೈಲೇಜ್ ಎಷ್ಟು ಬರುತ್ತೆ, ಗಾಡಿ ಓಡಿಸ್ಲಿಕ್ಕೆ ಯಾವ ಥರ ಇದೆ, ಆಮೇಲೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಆಮೇಲೆ ಕೊಡೋ ಕಾಸಿಗೆ ಈ ಗಾಡಿ ವರ್ತ ಏನು, ಮತ್ತು ಯಾರು ಈ ಗಾಡಿ ತೊಗೊಂಡ್ರೆ ಒಳ್ಳೇದನ್ನೋದು ಕೂಡ ಹೇಳಿದ್ದಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.